ಸೋನು ಜನಗಳು ಕೂಡ ಅಷ್ಟೇ ಜನ ನೋಡ್ತಾ ಇದ್ದಾರೆ. ನೀನು ಬಾರ್ಗಿ ಮಾಡಕ್ ಬರಂಗಿಲ್ಲ ನೇಕಿರ್ತಿ 150. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಜಗನ್ ಮಾತಾಡ್ತಿರೋದು. ಇವತ್ತು ನಾವು ಬಂದಿದ್ದೀವಿ ಕಮರ್ಷಿಯಲ್ ಸ್ಟ್ರೀಟ್ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಹಾಯ್ ಗೈಸ್, ಐ ಹೋಪ್ ಯು ಆರ್ ಆಲ್ ಫೈನ್. ಇವತ್ತು ನಾನು ಬಂದಿದ್ದೀನಿ ಕಮರ್ಷಿಯಲ್ ಸ್ಟ್ರೀಟ್ಗೆ. ಇವತ್ತೊಂದು ಸರ್ಪ್ರೈಸ್ ಇದೆ. ಆ್ಯಕ್ಚುಲಿ ಏನಪ್ಪ ಅಂತಂದ್ರೆ ಕಾಲೇಜ್ ಡೇಸಲ್ಲಿ ಫ್ರೆಂಡ್ಸ್ ಇರ್ತಾರೆ, ಆದರೆ ಅದನ್ನು ಎಲ್ಲ ಲೆವೆಲ್ಗೂ ಉಳಿಸ್ಕೊಂಡು ಹೋಗೋದು ತುಂಬ ಗ್ರೇಟ್ ಅಲ್ವಾ. ಆದರೆ ನಾನು ಉಳಿಸ್ಕೊಂಡಿದ್ದೀನಿ ಅಂತ ಅನ್ಕೊತೀನಿ. ಸೊ ನನಗೂ ಒಬ್ಬಳು ಫ್ರೆಂಡ್ ಇದ್ದಾಳೆ. ಈಗ ಅವಳನ್ನ ಇಂಟ್ರೊಡ್ಯೂಸ್ ಮಾಡೋ ಟೈಮ್. ಬಾಯ್. ನಾನು ಆ್ಯಕ್ಚುಲಿ ಆಗಲೇ ಹೇಳ್ದಂಗೆ ನಾವು ಡಿಫ್ರೆಂಟ್ ಕಾನ್ಸೆಪ್ಟ್ ಮೇಲೆ ಕಮರ್ಷಿಯಲ್ ಸ್ಟ್ರೀಟ್ ಬಂದಿದ್ದೀವಿ. ಎಲ್ಲರೂ ಶಾಪಿಂಗ್ ಬರ್ತಾರೆ ಕಮರ್ಷಿಯಲ್ ಸ್ಟ್ರೀಟ್ಗೆ. ಅಂದರೆ ಬಜೆಟ್ ಫ್ರೆಂಡ್ಲಿಯಲ್ಲಿ ಕಮರ್ಷಿಯಲ್ ಸ್ಟ್ರೀಟಲ್ಲಿ 500 ರುಪೀಸ್ಗೆ ನಾವೇನೇನೆಲ್ಲ ಪರ್ಚೇಸ್ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಆ್ಯಕ್ಚುಲಿ ಏನಂದರೆ ಬರೀ 500 ಅಲ್ಲ, 500 ಅವಳದು 500 ನಂದು. ನಾನು ಅವಳು ಶಾಪ್ ಮಾಡ್ತೀನಿ, ಅವಳು ನನಗೆ ಶಾಪ್ ಮಾಡ್ತಾಳೆ. ಬನ್ನಿ ನೋಡೋಣ ಏನೇನು ತೊಗೊತೀವಿ ಅಂತ. ಎಷ್ಟಿದು? ಎಷ್ಟು ಎಷ್ಟು ಮಾಡಿಕೊಡ್ತೀರಾ? ಎಷ್ಟಿಗೆ ಮಾಡಿಕೊಡ್ತೀರಾ ಹೇಳಿ? ಒಂದೇ ಪೀಸ್ ಸಾಕು. ಎಷ್ಟು ಮಾಡಿಕೊಡ್ತೀರಾ ಹೇಳಿ? 220 ತಗೊಳ್ಳಿ. ಕಾಸ್ಟ್ಲಿ ಆಯಿತು. ಚೆನ್ನಾಗಿದೆ ಮೇಡಮ್, ಅಷ್ಟು ಪ್ರಾಫಿಟ್ ಇಲ್ಲ. ನೋಡಿ, ಈ ಥರ ಸ್ಟ್ರಗ್ಗು, ಈ ಥರ ಬೇಲು ಅಲ್ಲ ಸ್ಟ್ರಗ್ಗು ಅಲ್ಲ, ಹುಡುಗಿರ್ಗಂತೂ ತುಂಬ ಸಖತ್ತಾಗಿ ಯೂಸ್ ಆಗುತ್ತೆ. ಸೊ ನಾನು ನನ್ನ ಫ್ರೆಂಡಿಗೆ ಫಸ್ಟ್ ಇದೇ ಪರ್ಚೇಸ್ ಮಾಡ್ತಾ ಇರೋದು. ಸ್ಟಾರ್ಟಿಂಗ್ ಇಷ್ಟಕ್ಕೆ 350 ರುಪೀಸ್ ಹೇಳಿದ್ರು. ಈಗ ಅದನ್ನ ನಾನು 150ಗೆ ಬಾರ್ಗಿಂಗ್ ಮಾಡಿದ್ದೀನಿ. ಎಷ್ಟಿದು? 250 ಇದು ನನಗೆ ಸೂಟ್ ಆಗುತ್ತಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ನನಗೆ ತೊಗೊತಿದ್ದೀನೇನೋ ಅನ್ನೋಷ್ಟು ಫೀಲ್ ಆಗ್ತಾ ಇದೆ. ಜನಗಳು ಕೂಡ ಅಷ್ಟೇ ಜನ ನೋಡ್ತಾ ಇದ್ದಾರೆ. ಇದು 380 ಈ ಥರ ಆ್ಯಕ್ಚುಲಿ ನಾವು ಶಾಪಿಂಗಿಗೆ ಸ್ಟ್ರೀಟಿಗೆ ಬಂದಿದ್ದು. ಇಲ್ಲಿ ಸ್ನ್ಯಾಕ್ಸ್ ನೋಡಿಬಿಟ್ಟು ನಮಗೆ ತುಂಬ ಸ್ನ್ಯಾಕ್ಸ್ ತಿನ್ಬೇಕು ಅನಿಸ್ತಿದೆ. ಸೊ ಹೋಗಿ ಟೇಸ್ಟ್ ಮಾಡೋಣ ಬನ್ನಿ. ತಿಂದಿಲ್ಲ, ಬಿಕಾಸ್ ಶಾಪಿಂಗ್ ಇಸ್ ಫಸ್ಟ್ ಪ್ರಿಯಾರಿಟಿ. ಇದು ಬ್ಯಾಗ್ ಎಷ್ಟು? ಕಡಿಮೆ ಇಲ್ವಾ? ಇಲ್ಲಿ ನೋಡ್ತಿರೋ ಬ್ಯಾಗ್ ತುಂಬ ಚೆನ್ನಾಗಿತ್ತು. ತೊಗೊಳೋಣ ಅಂತ ಹೋದರೆ ಅವ್ನು ₹1 ಕಡಿಮೆ ಮಾಡಿಲ್ಲಪ್ಪ. 300 ಅಂದರೆ 300 ಅಂತೆ. ಗೈಸ್ ಗೊತ್ತಲ್ಲ, ಒಂದು ಡ್ರೆಸ್ ಅಪ್ ಮಾಡಿದ್ರು ಬಿಂದಿ ತುಂಬ ಇಂಪಾರ್ಟೆಂಟ್. ಸೊ ಬಜೆಟ್ ಫ್ರೆಂಡ್ಲಿ ಆಗಿರೋದ್ರಿಂದ ಒಂದು ಕ್ಯೂಟ್ ಇರೋ ಬಿಂದಿ ತೊಗೊಳೋಣ. ಎಷ್ಟು? ಗೋಲ್ಡನ್ ಕಲರ್ ಬಿಂದಿ 20 ರುಪೀಸ್ ಅಂತೆ. ಸೊ ಕೊಟ್ಟು ಬಂದುಬಿಡೋಣ. ಯಾಕೆ ಚೆನ್ನಾಗಿದೆ? ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಈ ಹ್ಯಾಟ್ನ 200 ರುಪೀಸ್ ಹೇಳ್ತಾ ಇದ್ದಾರೆ. ಅಲ್ಲಿ ಅವನು 120 ಕೊಡ್ತಾನಂದ್ರೆ ಬಿಟ್ಟು ಬಂದೆ. ಆ್ಯಕ್ಚುಲಿ ಸೋನು ತುಂಬ ಡ್ರೆಸ್ಸಸ್ ವೇರ್ ಮಾಡ್ತಾಳೆ. ಈ ಡ್ರೆಸ್ ಅದು ಅವ್ಳಿಗೆ ಸೂಟ್ ಆಗುತ್ತೆ ಅನ್ಕೊತಿದ್ದೀನಿ. ಸೊ ಇದು ಅವ್ರು 100 ರುಪೀಸ್ಗೆ ಹೇಳಿದ್ದಾರೆ. ಸೊ ಇದು ನಾನು ಪರ್ಚೇಸ್ ಮಾಡ್ತಿದ್ದೀನಿ. ಸಿ ಎಲ್ಲರೂ ಇಯರಿಂಗ್ಸ್ ಪೇರ್ 10 ರುಪೀಸ್ 20 ರುಪೀಸ್ ಅಂತೆ. ಬಟ್ ನೋಡಿದೆ, ಯಾಕೋ ಯಾವುದು ಇಷ್ಟ ಆಗಲಿಲ್ಲ. ಅವಳು ಕೂಡ ವೇರ್ ಮಾಡಲ್ಲ. ತುಂಬ ಮೆಟಲ್ ಸರಗಳು ಕೂಡ ಇದ್ದಾವೆ ಇಲ್ಲಿ, ನೋಡೋಕ್ಕೂ ಚೆನ್ನಾಗಿದ್ದಾವೆ. ಬಟ್ ಯಾಕೋ ಒಂದು ಸ್ವಲ್ಪ ನನಗೆ ಸ್ವಲ್ಪ ಜಾತ್ರೆ ಅಂತ ಅನ್ನಿಸ್ತು.
100. ಇದು 80, ಇದು 100. ಅಂಕಲ್ ಇದೆಷ್ಟು ಬ್ಯಾಗು? 300. ಕಡಿಮೆ ಇಲ್ವಾ? ಕಡಿಮೆ 200. ಕಮ್ಮಿ ಇಲ್ಲ, ಕಮ್ಮಿ ಇಲ್ಲ. ನೀನು ಬಾರ್ಗಿಂಗ್ ಮಾಡಕ್ಕೆ ಬರಂಗಿಲ್ಲ, ನೇಕಿರ್ತಿ 150 ಕೇಳಬೇಕು, ಆಮೇಲೆ 180 ಬರಬೇಕು, 200 ಫೈನಲ್ ಮಾಡಬೇಕು. ಒಂದೇ ರೇಟ್ ಇಟ್ಕೊಂಡು ಅದೇ ರೇಟ್ ಮಾಡಿದ್ರೆ ಕೊಡಲ್ಲ ಅವರು. ಎಷ್ಟಿದೆ? 100. ಎಲ್ಲ 100. Which one is good? 100 rupees ಅಂತೆ. ಕುಂದಾನೆಲ್ಲ ಮಾಡಿದ್ದಾರೆ, ಸಖತ್ತಾಗಿದೆ ನೋಡೋಕ್ಕೆ. ಅವಳ ಕೈಗೂ ಕೂಡ ಚೆನ್ನಾಗಿ ಕಾಣುತ್ತೆ ಅಂತ ಐ ಹೋಪ್. ಇದು ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಮ್ಗೆ ಅನಿಸ್ತಿದೆ. ಸೊ ತೊಗೊತಾ ಇದ್ದೀನಿ, ನೋಡೋಣ ಹೇಗಾಗುತ್ತೆ ಅಂತ. ಮುಕ್ಕಿ ಥರ ಕಾಣ್ತಾ ಇದ್ದೀನಾ? ಎಲ್ಲಿ ತಪ್ಪ ಇದು? ಎಷ್ಟು? ಇಲ್ಲ, ಇದು ಎಷ್ಟು ಹೇಳಿ? ಎಷ್ಟು ಹೇಳಿ ಇದು? ಇದು ಬೆಟರ್ ಕ್ವಾಲಿಟಿ 6 ಮಂತ್ ಯೂಸ್ ಮಾಡಿ ಏನೂ ಆಗಲ್ಲ. ಇದಷ್ಟು ಇಲ್ಲ ಆ್ಯಕ್ಚುಲಿ. ಎಷ್ಟು ಕೊಡ್ತೀರಾ ನೀವು ಹೇಳಿ? 100 rupees ಕೊಡ್ತೀನಿ. 100ಗೆ ಸಿಂಗಲ್ ಬರಲ್ಲ ಕೊಡ್ಬಿಟ್ಟು ಬೇಕಾ? ಸಿಂಗಲ್ ಬರಲ್ಲ ನೋಡಿ. 350 rupees ಹೇಳಿದ್ರು, 100 rupees ಕೊಡ್ತಾ ಇದ್ದಾರೆ. ಏನು ಹೇಳಿ? ಮೇಕಪ್ ಜಾಸ್ತಿ ಮಾಡಲ್ಲ, ಆದರೂ ಇದು ಯೂಸ್ ಆಗುತ್ತೆ ಅವಳಿಗೆ ಪಕ್ಕ. ಬೇರೆ ಎಷ್ಟು 1 ಪೀಸ್ ಇಲ್ಲ, ಒಂದ ಎರಡ? ಒಂದು ಸೆಕೆಂಡ್ ಹೇಳು. ಒಂದು 30. ಇರ್ಬೇಡವಾ? ಒಂದು ಸಾಕು. ಫಾರ್ಟಿ ಬರುತ್ತೆ. 40 ನಮಗೂ ಬೇಡ, ನಿಮಗೂ ಬೇಡ, ಎರಡು ತಗೊಂಡು ಕೊಡು. ಫಾರ್ಟಿ ಬರುತ್ತೆ ಕೊಡು. ಒಟ್ಟು ಇಲ್ಲ ಬಿಡು, ಬರಲ್ಲ. भैया भैया ऐसे इसमें वाइट कलर के हैं? नहीं नहीं वो रिंगा में वाइट नहीं ಇದು ಎಷ್ಟು? तो मैं ब्लू ले सकती ಸೇಮ್ ಕಾಸ್ಟ್. होना सो वाइट ಅದು ಚಿಕ್ಕದಿದೆ ಅಲ್ವಾ ಇದು? वाइट नहीं है ना बस ಇದು ಅವಳದು ಏರ್ಸ್ ತುಂಬ ಸಿಲ್ಕ್ ಇದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ನೋಡೋಣ ಅವಳು ಯೂಸ್ ಮಾಡಿದಾಗ ಹೇಗೆ ಕಾಣುತ್ತೆ ಅಂತ. 80 ಲಾಸ್ಟ್. ಚಳಿಗಾಲ ಸ್ವೆಟರ್ ತಗೊಳ್ಳೋಣ.
ಅವ್ರು ನಮ್ಮದು ವಿಡಿಯೋ ಮಾಡಿ ಮಾಡಿ ತುಂಬ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಏನೋ ತಿನ್ನೋಣ ಅಂತ ಹೋಗ್ತಾ ಇದ್ದಾರೆ. ನೋಡೋಣ ಅಲ್ಲಿ ಏನಿದೆ ಅಂತ. ಓ, ಮ್ಯಾಂಗೋ, ಪೈನಾಪಲ್ ಆ್ಯಂಡ್ ಕುಕುಂಬರ್. ಇವಳು ಕೂಡ ಹೋದ್ಲಪ್ಪ ಅಲ್ಲೇ. ಅನಾನಸ್ ನನ್ನ ಫೇವ್ರೇಟ್, ಅದು ಹೆಂಗೆ ಬಿಟ್ಟಿರೋಕ್ಕಾಗುತ್ತೆ? 28. 50 ರುಪೀಸ್ ಮಾಡ್ಕೊಡಿ. ಇಲ್ಲ 50 ತಗೊಳ್ಳಿ ಸಾಕು. ಬರುತ್ತೆ ತಗೊಳ್ಳಿ. ಒಂದೇ ಸಾಕಾ? ಹಾಂ ಸಾಕು. ಸೋನು, ಕೀರ್ತಿ ನನಗಿಲ್ಲಿ ಹಿಪ್ ಬೆಲ್ಟ್ನ ಪರ್ಚೇಸ್ ಮಾಡ್ತಾ ಇದ್ದಾಳೆ. ಆ್ಯಕ್ಚುಲಿ ಅವರು 300 ರುಪೀಸ್ ಹೇಳಿದ್ರು, ಬಟ್ ಅವಳು ಅವ್ರ ಹತ್ರ ಬಾರ್ಗಿ ಮಾಡಿ ಅದನ್ನ 150 ರುಪೀಸ್ಗೆ ತೊಗೊಂಡ್ಳು. ಎಲ್ಲ ಡ್ರೆಸ್ಸಸ್ಗೂ ಮ್ಯಾಚ್ ಆಗುತ್ತೆ, ಜೀನ್ಸ್ಗೂ ಮ್ಯಾಚ್ ಆಗುತ್ತೆ ಅಂತ. ಚೆನ್ನಾಗಿದೆ, ಒಳ್ಳೆ ಸೆಲೆಕ್ಷನ್ ಅಂತ ಫೀಲ್ ಆಯಿತು. ಕಮರ್ಷಿಯಲ್ ಸ್ಟ್ರೀಟ್ ನೈಟ್ ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ತುಂಬ ಒಳ್ಳೊಳ್ಳೆ ಶಾಪ್ಸ್ ಇತ್ತು. ಹಿಂಗೆ ಸ್ವಲ್ಪ ನಾನು ಈ ಕಡೆ ನೋಡಿದಾಗ ಅಲ್ಲಿ ನನಗೆ ಕಾಣಿಸಿದ್ದು 1 ಗ್ರಾಮ್ ಗೋಲ್ಡಿಂದು ಕೂಡ ಇತ್ತು, ಜ್ಯುವೆಲರೀಸ್ ಎಲ್ಲ. ಸೊ ಒಳಗೆ ಹೋದೆ ತಗೊಳ್ಳೋಣ ಏನಾದರೂ ಅಂತ, ಬಟ್ ಯಾಕೋ ಇಷ್ಟ ಆಗಲಿಲ್ಲ. ಸೊ ನಾನೇನು ತೊಗೊಳ್ಳಿಲ್ಲ. ಶಾಪಿಂಗ್ ಎಲ್ಲ ಮುಗೀತು. ನನಗೆ ಅನಿಸಿದ್ದೆಲ್ಲ ತೊಗೊಂಡಿದ್ದೀನಿ. ಕೀರ್ತಿಗೆ ಏನೇನು ಬೇಕಂತ ಅಂದರೆ ಬಜೆಟ್ ಫ್ರೆಂಡ್ಗೆಲ್ಲ 500ಅಲ್ಲಿ ಏನೇನಾಗುತ್ತೋ ಮ್ಯಾಕ್ಸಿಮಮ್ ಕವರ್ ಮಾಡಿದ್ದೀನಿ. ಬಟ್ ಇನ್ನು 30 ರುಪೀಸ್ ಉಳಿಸಿದ್ದೀನಿ ನಾನು. ನೋಡೋಣ ನಾನೇನು ತೊಗೊಂಡಿದ್ದೀನಿ ಅಂತ. ಫಸ್ಟ್ ಕೀರ್ತಿ ಏನು ತೊಗೊಂಡಿದ್ದಾಳೆ ಅಂತ ನೋಡೋಣ. ನಾನು ಅವಳಿಗೆ ಏನೇನಾಗುತ್ತೋ ಅದನ್ನೆಲ್ಲ ತೊಗೊಂಡಿದ್ದೀನಿ. ಮೇ ಬಿ ಅವಳಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ನೆಕ್ಸ್ಟ್ ಚೆಕ್ ಏನೇನು ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ಒಂದೊಂದಾಗೆ ತೋರಿಸ್ತಾ ಹೋಗ್ತೇನೆ. ಇದು ಬಂದುಬಿಟ್ಟು ಬೆಲ್ಟು. ಅವಳೆಲ್ಲ ಡ್ರೆಸ್ಸಸ್ಗೂ ಸ್ಟ್ರೆಚಬಲ್ ಆಗಿರುತ್ತೆ. ಸೊ ತುಂಬ ಕ್ವಾಲಿಟಿ ಇದೆ. ಸೊ ಇದನ್ನ ನಾನು ತೊಗೊಂಡಿದ್ದೀನಿ. ನೆಕ್ಸ್ಟು ಇದೊಂದು ಏರ್ ಕ್ಲಿಪ್. ಅವಳದು ಸಿಲ್ಕಿ ಹೇರ್ ಅಂತ ಹೇಳುತ್ತಲ್ಲ, ಅದಕ್ಕೆ ಸೂಟ್ ಆಗುತ್ತೆ ಅಂತ ತೊಗೊಂಡಿರೋದು. ಆ್ಯಂಡ್ ದೆನ್ ಇದು ಆಲ್ಸೋ ಅವಳದು ಹೇರ್ ಸಿಲ್ಕಿ ಇದೆ ಅಂತಲೇ ನಾನು ಇದನ್ನ ತೊಗೊಂಡಿರೋದು. ಇದು ರಿಂಗ್ ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದೀನಿ. ಅವಳಿಗೆ ಎಲ್ಲ ಡ್ರೆಸ್ಸಸ್ಗೂ, ಟ್ರೆಡಿಷ್ನಲ್ ಡ್ರೆಸ್ಸಸ್ಗೂ ತುಂಬ ಸೂಟ್ ಆಗುತ್ತೆ ಅಂತ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಲಾಸ್ಟ್ ಬೈ ನಾಟ್ ದ ಲೀಸ್ಟ್, ಇದು ಒಂದು ಅವಳಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮೇ ಬಿ ಅವಳು ಈ ಥರದ್ದು ಯೂಸ್ ಮಾಡಿಲ್ಲ ಇಷ್ಟು ದಿನಾನು. ಈಗ ನಾನು ಕೊಟ್ಟಿದ್ದೀನಿ ಅಂತನಾದರೂ ಯೂಸ್ ಮಾಡಲಿ ಅಂತ. ಥ್ಯಾಂಕ್ ಯು. ವಿಡಿಯೋದಲ್ಲೇ ಗೊತ್ತಲ್ವಾ ನಾನು ತೊಗೊಂಡಿದ್ದೀನಿ. ಸ್ಟ್ರಗ್ ಅವಳು ಆಗ್ತಾಳೆ. ಪ್ರಾಬಬ್ಲಿ ಅವಳು ತುಂಬ ಈ ಸ್ಟ್ರಗ್ನ ಯೂಸ್ ಮಾಡ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಕಿಟ್ಟಿಂಗ್ ಇದು ಇಷ್ಟ ಆಯ್ತಾ? ಹೌದು, ಇಷ್ಟ ಆಯ್ತು. ನಿಜವಾಗ್ಲೂ ಇಷ್ಟ ಆಯ್ತಾ? ಆ್ಯಕ್ಚುಲಿ ಫ್ರ್ಯಾಂಕ್ ರಿವ್ಯೂ ಕೊಡ್ಬೇಕು ನಾನು ತೊಗೊಂಡಿರೋದಕ್ಕೆ. ನಿಜ ಚೆನ್ನಾಗಿದೆ. ಓಕೆನಾ. ನೆಕ್ಸ್ಟ್ ಬಂದು ಈ ಕ್ಲಿಪ್ಪು. ನಿಂದು ದಪ್ಪ ಹೇರ್ಸ್ ಅಲ್ವಾ, ಅದಕ್ಕೆ ತೊಗೊಂಬಿಡು. ಥ್ಯಾಂಕ್ ಯು. ನೆಕ್ಸ್ಟು ಅಯ್ಯೋ ಬಿತ್ತಲ್ಲಪ್ಪ. ನಾನು ಕೂಡ ಇದು ಹಿಂಗೆ ತೊಗೊಂಡಿದ್ದೀನಿ, ಬಟ್ ಓಪನ್ ಮಾಡಿ ತೋರಿಸ್ತೀನಿ. ಹಂಗೆ ಹಾಕ್ಬಿಟ್ಟು ತೋರಿಸ್ತೀನಿ ಅವ್ಳಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನನ್ನ ಹೋಪು. ಆಗೋಯ್ತು. ಸಖತ್ತಾಗಿ ಕಾಣಿಸುತ್ತೆ ಅಲ್ಲ? ಚೆನ್ನಾಗಿ ಕಾಣಿಸುತ್ತೆ. ಕಿಟ್ಟು ನಿಂಗೆ ಇದು ಇಷ್ಟ ಆಯ್ತಾ? ಇದು ಮೇಕಪ್ ಕಿಟ್. ಯಾವಾಗಲೂ ಪಿಂಪಲ್ಸ್ ಅಂತಿರ್ತಾಳೆ ಗೈಸ್, ಕವರ್ ಮಾಡ್ಕೊಳ್ಳಿ ಅಂತ ಕೊಡ್ತಾ ಇದ್ದೀನಿ. ಇದು ದೃಷ್ಟಿ ಆಗಬಾರ್ದು ನಮ್ಮ ಫ್ರೆಂಡ್ಶಿಪ್ಗೆ ಅಂತ ಕೊಡ್ತಾ ಇದ್ದೀನಿ. ಇದು ಬಿಂದಿ. ಮೇ ಬಿ ಅವಳು ಈ ಥರ ಬಿಂದಿ ತುಂಬಾ ಇಷ್ಟಪಟ್ಟಿದ್ದು, ಬಟ್ ಸಿಕ್ಕಿರಲಿಲ್ಲ ಎಲ್ಲೂ. ಸೊ ನಾನು ಕೊಡ್ತಾ ಇದ್ದೀನಿ. ನಾನಿನ್ನ 30 ರುಪೀಸ್ ಉಳಿಸಿದ್ದೀನಿ. ಅಲ್ಲೇನೋ ಮುಂಬೈ ಕುಲ್ಫಿ ಅಂತ ಕಾಣ್ತಾ ಇದೆ. ಡಿಫ್ರೆಂಟ್ ಕುಲ್ಫಿ ಇದಾವನಂತೆ. ತಿನ್ಬಿಡೋಣ. ನಾನು 70 ಉಳಿಸಿದ್ದೀನಿ. ನಾವು ಯೂಸ್ ಮಾಡಿಬಿಟ್ಟು ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಬಾ. ಶಾಪಿಂಗಲ್ಲಿ ಹೆವಿ ಇವರಿಂದ ಅಡ್ಡಾಡಿ ತುಂಬ ಕಾಲು ನೋವು ಬಂದುಬಿಟ್ಟಿತ್ತು. ಇವತ್ತು ಐಸ್ ಕ್ರೀಮ್ ತಿಂತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಇಲ್ಲೇ ಕೂತ್ಕೊಂಡಿದ್ದೀನಿ. ನೀವು ನೋಡ್ಬೋದು, ಸ್ವಲ್ಪ ರಿಲ್ಯಾಕ್ಸ್ ಅನಿಸ್ತಾ ಇದೆ. ನಿಮಗೆ ಈ ಬಜೆಟ್ ಫ್ರೆಂಡ್ಲಿ ಶಾಪಿಂಗ್ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಗೈಸ್.